ಮೈಸೂರಿನ ಪವಿತ್ರ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಪೂಜೆ ಹಿನ್ನೆಲೆಯಲ್ಲಿ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನಕ್ಕೆ ಕಾಯುತ್ತಿದ್ದರು. ಈ ವೇಳೆ ಆನೇಕಲ್ ಮೂಲದ ರಾಮು ಎಂಬ ಅಭಿಮಾನಿ ನಟ ದರ್ಶನ್ ಅವರ ಬೃಹತ್ ಭಾವಚಿತ್ರವನ್ನ ಹಿಡಿದುಕೊಂಡು ಬಂದಿದ್ದನು. ಭಕ್ತರು ದೇವಿಯ ಸ್ಮರಣೆಯಲ್ಲಿ ಮಗ್ನರಾಗಿದ್ದರೆ ಈ ಅಭಿಮಾನಿ ಸರತಿ ಸಾಲಿನಲ್ಲಿ ನಿಂತು ಜೋರಾಗಿ ಡಿ ಬಾಸ್ ಎಂದು ಘೋಷಣೆಗಳನ್ನು ಕೂಗಲು ಆರಂಭಿಸಿದನು. ಪವಿತ್ರ ಸನ್ನಿಧಿಯಲ್ಲಿ ಗದ್ದಲ ಎಬ್ಬಿಸಿ ಅಭಿಮಾನ ಪ್ರದರ್ಶಿಸುತ್ತಿದ್ದ ಅಲ್ಲಿದ್ದ ಇತರ ಭಕ್ತರು ಹಾಗೂ ದೇವಸ್ಥಾನದ ಸಿಬ್ಬಂದಿಗೆ ತೀವ್ರ ಮುಜುಗರ ಉಂಟು ಮಾಡಿತು. ಸರತಿ ಸಾಲಿನಲ್ಲಿ ದೇವಿಯ ಜಪ ಬಿಟ್ಟು ನಟನ ಜೈಕಾರ ಕೂಗುತ್ತಿದ್ದವನನ್ನು ಗಮನಿಸಿದ ಭದ್ರತಾ ನಿರತ ಪೊಲೀಸರು ತಕ್ಷಣವೇ ಕಾರ್ಯಪ್ರವೃತ್ತರಾದರು. ಆತನ ಬಳಿ ತೆರಳಿ ಕೈಯಲ್ಲಿದ್ದ ನಟ ದರ್ಶನ್ ಭಾವಚಿತ್ರವನ್ನ ವಶಕ್ಕೆ ಪಡೆದುಕೊಂಡರು. ಪೊಲೀಸರು ಭಾವಚಿತ್ರವನ್ನ ಕಸಿದುಕೊಂಡು ಅಭಿಮಾನಿಯನ್ನ ಬರಿಗೈಯಲ್ಲಿಯೇ ದೇವಸ್ಥಾನದ ಒಳಗೆ ದರ್ಶನಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಪವಿತ್ರ ಧಾರ್ಮಿಕ ಕ್ಷೇತ್ರಗಳಿಗೆ ಬರುವಾಗ ಶಿಸ್ತು ಮತ್ತು ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕು. ಇತರ ಭಕ್ತರಿಗೆ ತೊಂದರೆಯಾಗದಂತೆ ಯಾವುದೇ ಸಾರ್ವಜನಿಕರು ಪ್ರದರ್ಶನಗಳಿಗೆ ಅವಕಾಶವಿಲ್ಲ ಎಂದು ಪೊಲೀಸರು ಕಟ್ಟುನಿಟ್ಟಾಗಿ ಎಚ್ಚರಿಸಿದ್ದಾರೆ.